ಇದು ಬೆಲೆಯೇ ಎದ್ದು ಹೊಲ ಮೇಯ್ದಿರುವಂತಹ ಕಥೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಸಾಲದು ಅಂತ ಹೇಳಿ ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಗೆ ಬರ್ತಾ ಇದೆ. ಈಗಾಗಲೇ ಬಹಳಷ್ಟು ಗೋಲ್ಮಾಲ್ಗಳು ನಡೀತಾ ಇದೆ, ಬಹಳಷ್ಟು ಭ್ರಷ್ಟಾಚಾರ ಎಲ್ಲಾ ಇಲಾಖೆಯಲ್ಲೂ ನಡೀತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಗುತ್ತಿಗೆ ಗೋಲ್ಮಾಲ್ನ ಸ್ಫೋಟಕ ಸುದ್ದಿ ಇದು. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಆಡಿಯೋ ಬಾಂಬ್ ಆರೋಪ ಮಾಡಿದವರೇ ಇದೀಗ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರಾ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್ ಆಗಿದೆಯಾ? ವಸೂಲಿಗೆ ಇಳಿದಿರುವಂತಹ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕರು ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ದಾರೆ. ಕಮಿಷನ್ ಕೇಳುವಂತ ಆ ಒಂದು ಆಡಿಯೋ ಹಾಗೂ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಜಗನ್ನಾಥ್ ವಿರುದ್ಧವೇ ಈ ಆರೋಪ ಕೇಳಿ ಬರ್ತಾ ಇದೆ. ಸಣ್ಣ ಗುತ್ತಿಗೆದಾರರಿಂದ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕ ವಸೂಲಿ ಮಾಡ್ಲಿಕ್ಕೆ ಅಂತ ಹೇಳಿನೇ ಈ ರೀತಿಯಾದಂತ ಆವಾಜ್ ಹಾಕಿದ್ರ? ಇದೀಗ ಆ ಒಂದು ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದೆ. ಅವರವರ ಇಲಾಖೆಯಲ್ಲಿ ಅವರವರ ಒಂದು ಹುದ್ದೆಗಳಲ್ಲಿ ನಡೀತಾ ಇರುವಂತ ಒಂದು ಭ್ರಷ್ಟಾಚಾರ ಕರ್ಮಕಾಂಡ ಇದೆಲ್ಲವೂ ಕೂಡ ಈಗಾಗಲೇ ಯಾವ ಇಲಾಖೆಯೂ ಕೂಡ ಉಳಿದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇಂಥ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಸಹಜ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಭ್ರಷ್ಟಾಚಾರಗಳು, ಲಂಚಾವತಾರ, ಏನೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಲಂಚ ಕೊಡಬೇಕು, ಅವಾಗಷ್ಟೇ ಕೆಲಸ ಆಗೋದು, ಭ್ರಷ್ಟಾಚಾರ ಇದೆಲ್ಲವೂ ಕೂಡ ಕೇಳ್ತಾ ಇದೀವಿ. ಇದೀಗ ಮತ್ತೊಂದು ಗುತ್ತಿಗೆದಾರರ ವಿಚಾರದಲ್ಲೂ ಕೂಡ ಇದೇ ನಡೀತಾ ಇದೆಯಂತೆ. ನೋಡಿ, ಗುತ್ತಿಗೆದಾರರು ಖುದ್ದು ಗೌರವಾಧ್ಯಕ್ಷರು ನಿರ್ದೇಶಕರೇನಿರ್ತಾರಲ್ಲ ಅವರು ಸಣ್ಣ ಗುತ್ತಿಗೆದಾರರ ಹತ್ರ ಲಂಚ ಕೇಳಿರುವಂತದ್ದು. ಆ ಒಂದು ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದೆ. ವೈರಲ್ ಆಗಿರುವಂತಹ ಬೆನ್ನಲ್ಲೇ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಈ ಮಧ್ಯೆ ಕಮಿಷನ್ ಕೇಳುವಂತ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಜಗನ್ನಾಥ್ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅವರ ಒಂದು ಸಮ್ಮುಖದಲ್ಲೇ ಅವರೇ ಸಣ್ಣ ಗುತ್ತಿಗೆದಾರರು ಏನಿರ್ತಾರೋ ಅವ್ರ ಹತ್ರ ಲಂಚ ಕೇಳಿದ್ದಾರೆ ಅಥವಾ ವಸೂಲಿ ಮಾಡ್ಲಿಕ್ಕೇನೆ ಈ ರೀತಿಯಾಗಿ ಆವಾಜನ್ನ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಆ ಒಂದು ಆಡಿಯೋ ಮತ್ತು ವಿಡಿಯೋ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದ್ರೆ ಇವಾಗ ರಾಜ್ಯ ಸರ್ಕಾರ ಇಂಥವ್ರ ವಿರುದ್ಧ ಯಾವ ರೀತಿಯಾದಂತ ಕ್ರಮ ತಗೋತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ದೊಡ್ಡ ಪ್ರಶ್ನೆ ಇದೆ. ಇದೇನು ಹೊಸ ವಿಚಾರ ಅಲ್ಲ, ಎಲ್ಲವೂ ಕೂಡ ಇತ್ತೀಚೆಗೆ ಈ ಭ್ರಷ್ಟಾಚಾರ ನಡೆಯೋದು ಅಥವಾ ಈ ಒಂದು ಲಂಚ ಕೇಳೋದು ಇದೆಲ್ಲವೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಇದೀಗ ಗುತ್ತಿಗೆದಾರರ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂತಂದ್ರೆ ಮತ್ತೆ ರಾಜ್ಯ ಸರ್ಕಾರ ಇವ್ರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತಗೊಳುತ್ತೆ, ಏನಾಗುತ್ತೆ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ನೋಡ್ಬೇಕಾಗತ್ತೆ ಇದರಲ್ಲಿ ಎಷ್ಟು ಜನ ಹೋಗ್ತಾರೆ, ಅಂದ್ರೆ ಎಷ್ಟು ಜನ ಗೇಟ್ ಪಾಸ್ ಆಗುತ್ತೆ, ಎಷ್ಟು ಜನರನ್ನ ಇಲ್ಲಿ ತಲೆದಂಡ ಮಾಡಲಾಗತ್ತೆ. ಖುದ್ದು ಗುತ್ತಿಗೆದಾರರ ಗೌರವಾಧ್ಯಕ್ಷರು ಮತ್ತೆ ನಿರ್ದೇಶಕರೇ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಮತ್ತೆ ಅವ್ರನ್ನೇ ತಲೆದಂಡ ಮಾಡ್ತಾರೋ ಇಲ್ಲ ತೆಗೆದು ಹೊರಗೆ ಬಿಸಾಕ್ತಾರೋ ಗೊತ್ತಿಲ್ಲ, ನೋಡಬೇಕು. ಕರ್ನಾಟಕ ಗುತ್ತಿಗೆದಾರರ ಸಂಘದ ಒಳಗೆ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಂಘದ ಪದಾಧಿಕಾರಿಗಳು ಸಣ್ಣ ಗುತ್ತಿಗೆದಾರರಿಂದ ಟೆಂಡರ್ ಪ್ರಕ್ರಿಯೆ ಕಮಿಷನ್ ಕೇಳಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾ ಇದ್ರಂತೆ. ಇನ್ನು ಇದಕ್ಕೆ ಸಂಬಂಧಿಸಿದ ಆಡಿಯೋ ಮತ್ತೆ ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ರೀತಿಯಾಗಿ ರಾಜಕಾರಣದಲ್ಲೂ ಕೂಡ ಅಂದ್ರೆ ನಮ್ಮ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ರೀತಿಯಾಗಿ ಸಂಚಲನವನ್ನ ಮೂಡಿಸ್ತಾ ಇದೆ. ಇದರಲ್ಲೂ ಕೂಡ ಈಗ ರಾಜಕೀಯ ಆರಂಭ ಆಗೋದ್ರಲ್ಲಿ ನೋ ಡೌಟ್. ಕಾರಣ ಏನು ಅಂತಂದ್ರೆ ಇತ್ತೀಚೆಗೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಎಲ್ಲಾದ್ರಲ್ಲೂ ರಾಜಕೀಯ ಆರಂಭ ಆಗೋದು ಅದೇನು ಹೊಸ ವಿಚಾರ ಅಲ್ಲ. ಇದೀಗ ಇದರಲ್ಲೂ ಕೂಡ ಅದಾಗೆ ಆಗುತ್ತೆ. ವಿರೋಧ ಪಕ್ಷದವರು ಏನಾದ್ರೂ ಹೇಳ್ತಾರೆ, ಏನಾದ್ರೂ ಕೌಂಟರ್ ಕೊಟ್ಟೇ ಕೊಡ್ತಾರೆ. ಒಟ್ನಲ್ಲಿ ಲಂಚಾವತಾರ ನಡೆಯೋದಂತೂ ನಡೀತಾನೆ ಇದೆ. ಅದರಲ್ಲಿ ಏನು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ದೀವಿ ಇಲ್ಲಿ ಒಂದು ರೀತಿಯಾಗಿ ಬೇಲಿಯೇ ಎದ್ದು ಹೊಲ ಮೇದಿರುವಂತಹ ಕಥನೆ ಅಂತ ಹೇಳ್ಬೋದು. ಈಗಾಗಲೇ ನಾವು ನೋಡ್ತಾ ಇದೀವಿ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ, ಲಂಚಾವತಾರ ನೋಡಿ ಜನ ಬೇಜಾರಾಗ್ಬಿಟ್ಟಿದ್ದಾರೆ. ಇದೀಗ ಗುತ್ತಿಗೆದಾರರ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂತಂದ್ರೆ ಇಂಥವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬೇಕು ಅಂತ. ರೋಶಿನಿ, ಇದು ನಿಜಕ್ಕೂ ನೀವು ಹೇಳಿದಂಗೆನೆ ಒಂದು ರೀತಿಯಲ್ಲಿ ಆರೋಪ ಯಾರು ಮಾಡ್ತಾ ಇದ್ರೋ, ಇದುವರೆಗೂ ಯಾರು ಆರೋಪ ಮಾಡ್ತಾ ಇದ್ರೋ ಅವರ ಮೇಲೇನೆ ಆರೋಪ ಬಂದಿರುವಂತದ್ದು. ಅವರೇನೆ ಏನು ಕಮಿಷನ್ ನಡೀತಾ ಇದೆ, ಕಮಿಷನ್ ಗುತ್ತಿಗೆದಾರರ ಮೇಲೆ ಕಮಿಷನ್ ನ ಗದಾಪ್ರಹಾರ ನಡೀತಾ ಇದೆ ಅಂತೇಳಿ ಹಿಂದೆ ಎಲ್ಲ ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇದ್ರು, ಪ್ರೆಸ್ ಮೀಟ್ ಗಳನ್ನು ಮಾಡ್ತಾ ಇದ್ರು. ಅವರೇ ಇವಾಗ
ಕಮಿಷನ್ ನ ಕೇಳುವಂತ ಒಂದು ಆಡಿಯೋ ವಿಡಿಯೋ ವೈರಲ್ ಆಗಿರುವಂತದ್ದು ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರ್ತಿದೆ ಅಂತ ಹೇಳಿದ್ರೆ ಅವರಿಗೆ ಅನುಕೂಲ ಆಗುವಾಗ ಮಾತ್ರ ನಮ್ಗೆ ಕಮಿಷನ್ ಕೇಳ್ತಾರೆ, ಕಮಿಷನ್ ಹಿಂಸೆ ಮಾಡ್ತಾರೆ, ನಾವು ಕೆಲಸ ಮಾಡೋದಕ್ಕಾಗಲ್ಲ, ನಾವು ಅಭಿವೃದ್ಧಿ ಕೆಲಸಗಳನ್ನ ನೀವು ಗುಣಮಟ್ಟದ ಕೆಲಸಗಳನ್ನ ಮಾಡಿ ಅಂತ ಹೇಳ್ತೀರಿ, ಹೆಂಗ್ ಮಾಡೋದು ಅಂತ ಹೇಳಿ ಬಹಳಷ್ಟು ಸರ್ತಿ ಗುತ್ತಿಗೆದಾರರ ಸಂಘದವರು ಆರೋಪಗಳನ್ನ ಮಾಡ್ತಾ ಇದ್ರು. ಈ ಹಿಂದಿನ ಸರ್ಕಾರ ಬಹಳಷ್ಟು ಇಕ್ಕಟ್ಟಿಗೆ ಸಿಲುಕುವಂತದಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಏನಿದ್ರು ಅವರು ಕೂಡ ಬಹಳಷ್ಟು ಸಾರಿ ಪ್ರೆಸ್ ಮೀಟ್ ಗಳನ್ನ ಮಾಡಿ ಈ ಆರೋಪಗಳನ್ನ ಮಾಡ್ತಿದ್ರು. ಈಗ ಬಂದಿರುವಂತಹ ಒಂದು ಸುದ್ದಿ ನಿಜಕ್ಕೂ ಕೂಡ ಇದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನೋಡ್ಲೇಬೇಕಾಗಿರುವಂತಹ ಸುದ್ದಿ. ಅಂದ್ರೆ ಅವರೇ ಏನು ಕಮಿಷನ್ ಕೇಳುವಂತ ಕಮಿಷನ್ ಫಿಕ್ಸ್ ಮಾಡ್ಕೊಳ್ಳುವಂತ ಒಂದು ಆಡಿಯೋ ಏನಿದೆ ಇದು ಈಗ ವೈರಲ್ ಆಗ್ತಾ ಇದೆ, ಸಂಚಲನ ಮೂಡಿಸಿರುವಂತದ್ದು. ಅಂತಂದ್ರೆ ಅಲ್ಲಿ ಕಮಿಷನ್ಗೆ ಯಾವ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶಿವಾಜಿ ಏನಿದ್ದಾರೆ ಅವರು ಮತ್ತೆ ಚಿಂಚಳಿ ಮಾತಾಡಿರುವಂತಹ ಆಡಿಯೋಗಳು, ನೀವು ಅವರ ಸಂಗಡಿಗರುಗಳೇ ಇದನ್ನ ಏನು ಬಿಡ್ ಹಾಕೊಳ್ತಾರೆ, ಬಿಡ್ ನ ಹಾಕುವಂತ ಸಂದರ್ಭದಲ್ಲಿ ಅದನ್ನ ವಾಪಸ್ ತೆಗಿಬೇಕು ಅಂತ ಹೇಳಿದ್ರೆ 3% ನೀವು ಕೊಡ್ಬೇಕಾಗತ್ತೆ, ಅದು ನಿಮ್ಗೆ ಅಲೋಕೇಶನ್ ಆಗಿದ ತಕ್ಷಣನೇ ನೀವು ಕೊಡ್ಬೇಕಾಗತ್ತೆ, ನಾವು ವಾಪಸ್ ತೆಗಿಬೇಕಂದ್ರೆ ಕೊನೆಗೆ 2.5% ಗೆ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿಯಲ್ಲಿ ಇವರು ಡೀಲ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಅಂದ್ರೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಈ ರೀತಿ ಡೀಲ್ ಗಳನ್ನ ಮಾಡ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಆ ಸಂಘದ ಪದಾಧಿಕಾರಿಗಳು ಅವ್ರ ಕಡೆಯವರಿಂದನೇ ಬಿಡ್ ಅನ್ನ ಹಾಕ್ತಾರೆ, ಅವರು ವಾಪಸ್ ತೆಗಿಬೇಕು ಅಂತ ಹೇಳಿದ್ರೆ 2-3% ಕೊಡ್ಬೇಕು, ಕೊನೆಗೆ 2.5% ಗೆ ಫಿಕ್ಸ್ ಆಗುತ್ತೆ. ಈ ರೀತಿಯಾಗಿ ನಡೆಯುವಂತ ಒಂದು ಡೀಲ್ ಗಳೇನಿದೆ ಇದು ವೈರಲ್ ಆಗ್ತಿದೆ. ನಿಜಕ್ಕೂ ಕೂಡ ಇದೇನಾ ಇವರು ಸಂಘ ಮಾಡ್ಕೊಂಡು ಮಾಡ್ತಿರುವಂತ ಕೆಲಸಗಳು, ಮತ್ತೆ ಇವರೇನೆ ಗುತ್ತಿಗೆದಾರರ ಮೇಲೆ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ, ಅವ್ರನ್ನೇ ಹಿಂಸೆ ಮಾಡುವಂತ ಕೆಲಸ ಮಾಡ್ತಿಲ್ವಾ ಅನ್ನುವಂಥದ್ದು ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತದ್ದು. ಸರ್ಕಾರಿ ಯೋಜನೆ ಕಾಮಗಾರಿಗಳಲ್ಲಿ ಹಾಕುವಂತ ಬಿಡ್ಗಳೇನಿದಾವೆ ಆ ಬಿಡ್ಗಳು ಕಮಿಷನ್ ಬೇಸ್ಡ್ ಆಗಿದಾವೆ, ನಾವು ಜೀವನ ಮಾಡಕ್ ಆಗ್ತಾ ಇಲ್ಲ, ನಾವು ಇಲ್ಲಿ ಕೆಲಸನೂ ಮಾಡಕ್ ಆಗ್ತಿಲ್ಲ, ಇವ್ರು ಕಮಿಷನ್ ಕೊಡಕ್ ಆಗ್ತಿಲ್ಲ ಅಂತ ಈ ಹಿಂದೆ ಆರೋಪಗಳನ್ನು ಮಾಡ್ತಾ ಇದ್ರು. ಆ ಸಂಘದವರೇ ಈಗ ಕಮಿಷನ್ ಅನ್ನ ಕೇಳುವಂತದ್ದು, ಮತ್ತೆ ಗುತ್ತಿಗೆದಾರರ ಹಿಂಸೆಯನ್ನ ಮಾಡುವಂತದ್ದು. ಇದೀಗ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಆಗಿರುವಂತ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಆಗಿರುವಂತ ಜಗನ್ನಾಥ್ ಜಿ ಶಿವಾಜಿ ಅಂತ ಹೇಳಿ ಅಂತ ವ್ಯಕ್ತಿ ಮಾತಾಡುವಂತ ವಿಡಿಯೋ ನಿರ್ದೇಶಕ HR ಚಿಂಚಳಿಯಿಂದ ಗುತ್ತಿಗೆದಾರರಿಗೆ ಬೆದರಿಕೆ ಹಾಕ್ತಾರೆ, ನೀವು ಸರ್ಕಾರಿ ಯೋಜನೆಗಳ ಕಾಮಗಾರಿಗಳನ್ನ ಮಾಡ್ಬೇಕು ಅಂದ್ರೆ ನಮ್ಮ ಕಡೆಯವರು ಅಥವಾ ಬಿಡ್ ಅನ್ನ ಹಾಕಿರೋರು ವಾಪಸ್ ತೆಗಿಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಕಮಿಷನ್ ಕೊಡ್ಬೇಕು ಅಂತ ಹೇಳಿ ಹಲವಾರು ಈಗ ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರಾಭಿವೃದ್ಧಿಯ ಇಲಾಖೆಯಲ್ಲಿ, ಆಮೇಲೆ ನೀರಾವರಿ ಇಲಾಖೆಗಳಲ್ಲಿ, ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಕೂಡ ಹಾಕೊಳ್ಳೋದು ಏನ್ ಕಾಮಗಾರಿಗಳು ನಡೀತೆ ಆ ಕಾಮಗಾರಿಗಳಿಗೆ ನ್ಯಾಯಯುತವಾಗಿ ನಡಿಬೇಕು ಅಂದ್ರೆ ಬಿಡ್ ಅಂದ್ರೆ ಅವರು ಬಿಡ್ ಅನ್ನು ಸಲ್ಲಿಸಬೇಕಾಗತ್ತೆ. ಆ ವೇಳೆಯಲ್ಲಿ ಬೇರೆಯವರು ಆ ಬಿಡ್ ಅನ್ನು ಸಲ್ಲಿಸಿರುವಂತ ವೇಳೆಯಲ್ಲಿ ಇನ್ನೊಬ್ರು ವಾಪಸ್ ತೆಗಿಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಕೊಡ್ಬೇಕು ಅನ್ನುವಂತ ಡೀಲ್ಗಳು, ಒತ್ತಾಯಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಎಲ್ರಿಗೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅಂದ್ರೆ ಆ ಬೇಲಿನೇ ಎದ್ದು ಹೊಲ ಮೇಯುವಂಥದ್ದು, ಅವರನ್ನ ಶೋಷಣೆ ಮಾಡುವಂಥದ್ದು, ಸಂಘದವರು ಯಾರು ರಕ್ಷಣೆ ಮಾಡ್ಬೇಕಾಗಿತ್ತು ಗುತ್ತಿಗೆದಾರರನ್ನ ಆ ಪದಾಧಿಕಾರಿಗಳೇ, ಗೌರವಾಧ್ಯಕ್ಷರೇ, ನಿರ್ದೇಶಕರುಗಳೇ ಈ ರೀತಿಯಾಗಿ ಹಿಂಸೆಗಳು ಮಾಡುವಂಥದ್ದು ಏನಿದೆಯಲ್ಲ ಇದು ಇವತ್ತು ಬೆಳಕಿಗೆ ಬಂದಿದೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.